ಆದರೆ ಲಕ್ಷ್ಮಿ ನೀನು ಅದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಬೇಡ. ಆಗೋಗಿರೋದೆಲ್ಲ ಬಿಟ್ಟುಬಿಡು. ಮುಂದೆ ಆಗೋದ್ರ ಕಡೆ ಗಮನ ಇರಲಿ. ಚೆನ್ನಾಗಿ ಓದು. ಮತ್ತು ಇವಾಗ ಮಾಡ್ತಿರೋ ಕೆಲಸನ ಮುಂದುವರ್ಸ್ಕೊಂಡು ಹೋಗು. ಎಕ್ಸ್ಪೀರಿಯನ್ಸ್ ಆದಮೇಲೆ ಒಳ್ಳೆ ಪೋಸ್ಟ್ ಸಿಗುತ್ತೆ ನಿನಗೆ. ನೀನು ನಂಬಿರೋ ಆ ನಿಮ್ಮ ರವಿ ಸರ್ ಮುಂದಕ್ಕೆ ಇನ್ನೂ ಒಳ್ಳೆ ದಾರಿನೇ ತೋರಿಸ್ಬೋದಲ್ವಾ? ಹ್ಞೂ ಹಾಗಂತ ಎಲ್ಲನೂ ಅವ್ರ ಮೇಲೆ ಹಾಕೋದಕ್ಕಾಗಲ್ಲ. ಪಾಪ ಅವರು ನನಗೆ ಇಷ್ಟು ಸಹಾಯ ಮಾಡಿರೋದೇ ಹೆಚ್ಚು. ನೋಡೋಣ ಬಿಡು. ಅಂಥ ಆಪರ್ಚುನಿಟಿ ಏನಾದ್ರು ಬಂದರೆ ಬೇಡ ಅಂತ ಹೇಳ್ಬೇಡ. ಆಯಿತು ಬಿಡಿ, ನೋಡೋಣ. ಬನ್ನಿ ಮೇಲೆ ಹೋಗೋಣ. ರಾಕೇಶ್ ಅವರೇ, ತುಂಬ ಮುಂದೆ ಹೋಗ್ಬೇಡಿ, ಅಲ್ಲಿ ತುಂಬ ಆಳ ಇದೆ ಅಂತ ಹೇಳ್ತಾರೆ. ಇಲ್ಲ ಲಕ್ಷ್ಮಿ, ಹೋಗಲ್ಲ ತಗೋ. ಹಾಂ, ತುಂಬ ಜಾರುತ್ತೆ ಅಂತೆ. ತುಂಬ ಪಾಚಿ ಕಟ್ಟಿದೆಯಲ್ಲ, ಮಳೆ ಬಿದ್ದು ತುಂಬಿರೋ ನೀರಿದು, ಆದರೆ ಯಾವಾಗಲೂ ತುಂಬಿರುತ್ತೆ ಅಂತಾರಪ್ಪ. ತುಂಬಾ ಚೆನ್ನಾಗಿದೆ. ಸರಿ ಬನ್ನಿ ರಾಕೇಶ್ ಅವರೇ, ಮೇಲೆ ಹೋಗೋಣ. ಇನ್ನೊಂದು ಸ್ವಲ್ಪ ದೂರ ಅಷ್ಟೇ, ದೇವಸ್ಥಾನ ಸಿಕ್ಕೇ ಬಿಡುತ್ತೆ. ಇನ್ನೊಂದು ಸ್ವಲ್ಪ ದೂರ ಹೋದರೆ ಒಳ್ಳೆ ವ್ಯೂ ನೋಡ್ಬೋದು. ಹೌದಾ? ಹಾಗಿದ್ರೆ ನಡಿ. ವ್ಯೂ ನೋಡೋದಂದ್ರೆ ನಂಗೆ ತುಂಬಾನೇ ಇಷ್ಟ. ಸರಿ ಬನ್ನಿ. ವಾವ್ ವಾವ್ ವಾವ್, ವೆರಿ ಬ್ಯೂಟಿಫುಲ್ ಲಕ್ಷ್ಮಿ. ಎಂಥ ವ್ಯೂ ಪ್ಲೇಸ್ ಇದು. ಮೊಬೈಲ್ ಆದ್ರೂ ತಗೊಬಂದಿದ್ರೆ ಒಳ್ಳೊಳ್ಳೆ ಫೋಟೋ ಆದ್ರೂ ತೆಗಿಬೋದಿತ್ತು. ಹೌದು ರಾಕೇಶ್ ಅವರೇ, ನಾನು ಕೂಡ ಮೊಬೈಲ್ ತಗೊಂಬರ್ಲಿಲ್ಲ. ತಂದಿದ್ರೆ ಒಳ್ಳೊಳ್ಳೆ ಫೋಟೋಸ್ ತೆಗಿಬೋದಿತ್ತು. ನಾನು ಮರ್ತು ಬಿಟ್ಟೆ. ಮನೇಲಿ ಒಳ್ಳೆ ರಾಮಾಯಣ ಆಗ್ತಿತ್ತು. ಆ ಟೆನ್ಷನ್ಗೆ ಫೋನೇ ಬಿಟ್ಬಿಟ್ಟೆ ನಾನು. ರಾಮಾಯಣನ? ಏನಾಯ್ತು ಲಕ್ಷ್ಮಿ? ಅಯ್ಯೋ, ಅದೇನಿಲ್ಲ ಬಿಡಿ ರಾಕೇಶ್ ಅವರೇ, ಅದೆಲ್ಲ ಇದ್ದಿದ್ದೆ. ಏನಾಯ್ತಂತ ಹೇಳು. ಕುತ್ಕೋಬಾ ಫಸ್ಟು. ಯಾಕೆ ಲಕ್ಷ್ಮಿ, ಏನಾಯ್ತು? ಅದು ರಾಕೇಶ್ ಅವರೇ, ಹೇಗೆ ಹೇಳಬೇಕಂತ ಗೊತ್ತಾಗ್ತಿಲ್ಲ. ಏನಂತ ಹೇಳು ಲಕ್ಷ್ಮಿ. ಅದು ಇವಾಗ ಏನಂತ ಹೇಳ್ತೀಯ ಇಲ್ವಾ? ನೀನು ನನ್ನ ಒಳ್ಳೆ ಫ್ರೆಂಡ್ ಅಂತ ಅನ್ಕೊಂಡಿದ್ರೆ ಹೇಳು. ಇಲ್ಲಾಂದರೆ ನಾನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಅದು ಹಾಗಲ್ಲ. ಅದು ಅದೇನಾಯಿತು ಅಂದರೆ, ನಮ್ಮ ಮನೆಗೆ ನಮ್ಮ ಅತ್ತೆ ಮಗ ಬಂದಿದ್ದಾನೆ. ಅವನು ಹುಟ್ಟು ರೌಡಿ. ಅವನು ಕಂಡ್ರೆ ನನಗೆ ಇಷ್ಟನೇ ಇಲ್ಲ. ಹೆಣ್ಮಕ್ಳು ಸವಾಸ ಬೇರೆ ಇದೆ ಅವನಿಗೆ. ಅವನಿವಾಗ ನನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಿದ್ದಾನೆ. ಏನು, ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತನಾ? ನಿನಗೆ ಅವ್ನು ಕಂಡ್ರೆ ಇಷ್ಟ ಇದೆಯಾ? ಅಯ್ಯಯ್ಯೋ ಇಲ್ಲ ರಾಕೇಶ್ ಅವರೇ, ನನಗೊಂದು ಕಂಡ್ರೆ ಅವ್ನು ಸ್ವಲ್ಪನೂ ಇಷ್ಟ ಇಲ್ಲ. ಮತ್ತೆ ಹೇಳಬೇಕಲ್ವಾ ನೀನು ನಂಗೆ ಇಷ್ಟ ಇಲ್ಲ ಅಂತ? ಎಲ್ಲ ಹೇಳಿದ್ದಾಗಿದೆ. ನಿಮ್ಮ ಹತ್ರ ಹೇಳಿದ್ನಲ್ಲ ಆವಾಗಲೇ, ನಮ್ಮಪ್ಪಂದು ಬುದ್ಧಿ ಸರಿ ಇಲ್ಲ ಅಂತ. ನಮ್ಮಪ್ಪನ ತಂಗಿ ಮಗನೇ ಅವನು. ಅವ್ರುಗಳ ಮಾತು ಕಟ್ಕೊಂಡು ನಮ್ಮಪ್ಪನೂ ಅವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಕುಣಿತಾ ಇದ್ದಾರೆ. ನನ್ನ ಮಾತು ಯಾರು ಕೇಳ್ತಾರೆ ಹೇಳಿ? ಸರಿ, ಅದಕ್ಕೆ ಏನಂತ ಇವಾಗ? ಅವನು ಯಾವಾಗ ನೋಡಿ ನನ್ನ ಮೇಲೆ ಕಣ್ಣು ಇಟ್ಟೇ ಇರ್ತಾನೆ. ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ, ಯಾರ ಜೊತೆ ಮಾತಾಡ್ತೀನಿ ಅಂತ. ನೀವು ನಿನ್ನೆ ನಮ್ಮ ಮನೆಗೆ ಬಂದಿದ್ದ ವಿಷಯ ಅವನಿಗೆ ಹೇಗೋ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಇವತ್ತು ದೊಡ್ಡ ಗಲಾಟೆನೇ ಮಾಡ್ತಿದ್ದ. ಯಾರವನು, ಏನು ಕತೆ, ಅವನ್ನೇ ಇಷ್ಟಪಡ್ತೀರ ನೀನು ಅವನ್ನೇ ಮದುವೆ ಮಾಡ್ಕೋತೀಯ ಹಾಗೆ ಹೇಗೆ ಅಂತ. ಅದಕ್ಕೆ ತುಂಬ ತಲೆ ತಿಂತಾ ಇದ್ದ. ಅದಕ್ಕೆ ನಾನು ಹಾಂ, ಏನು ಮಾಡಿದೆ ನೀನು ಅದಕ್ಕೆ? ಅದು ಹೇಳಿದ್ರೆ ನೀವೇನು ಅನ್ಕೋತೀರೋ ಏನೋ. ಅದೇನಾದರೂ ಆಗಿರಲಿ ಲಕ್ಷ್ಮಿ, ಏನು ಹೇಳ್ದೆ ಹೇಳು. ಅದಕ್ಕೆ ಹೌದು, ನಾನು ಅವ್ರನ್ನೇ ಇಷ್ಟಪಡ್ತಿರೋದು, ನಾನು ಅವ್ರನ್ನೇ ಮದುವೆ ಮಾಡ್ಕೋತೀನಿ ಹಾಗೆ ಹಿಂಗೆ ಅಂತ ಏನೇನೋ ಜೋರಾಗಿ ಮಾತಾಡ್ಬಿಟ್ಟೆ ಕೋಪದಲ್ಲಿ. ನಾನು ಹಾಗೆ ಮಾತಾಡಬಾರ್ದಿತ್ತು, ತಪ್ಪೇ. ಆದರೆ ಆ ಸಿಚುವೇಶನ್ಗೆ ನನಗೆ ಏನು ಹೇಳಬೇಕಂತ ಗೊತ್ತಾಗಲಿಲ್ಲ ರಾಕೇಶ್ ಅವರೇ. ಅವನು ಬೇರೆ ನಿಮ್ಮ ಬಗ್ಗೆ ಏನೇನೋ ಕೆಟ್ಟದಾಗಿ ಮಾತಾಡ್ತಿದ್ದ. ನನಗೆ ನಿಮ್ಮಂಥ ಒಳ್ಳೆಯವ್ರ ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಅದಕ್ಕೆ ನಾನು ನಿಮ್ಮನ್ನು ಬಿಟ್ಕೊಡ್ಬಾರ್ದು ಅಂತ ಆ ರೀತಿ ಹೇಳಿಬಿಟ್ಟೆ ನಾನು. ಅವನು ಅಂದರೂ ಎಗರಾಡ್ತಿದ್ದ. ನಾನು ತಲೆ ಕೆಡಿಸ್ಕೊಳ್ಳಿಲ್ಲ, ಬಂದುಬಿಟ್ಟೆ ನಾನು ಸುಮ್ಮನೆ. ಇದೇನು ನೀವು, ನಾನು ಇಷ್ಟೊಂದು ಸೀರಿಯಸ್ ವಿಷಯ ಹೇಳ್ತಾ ಇದ್ದೀನಿ, ನಗ್ತಿರಲ್ಲ? ಅಷ್ಟೇ ತಾನೇ, ಅದಕ್ಕೆ ಯಾಕೆ ಗಾಬರಿ ಆಗ್ತೀಯಾ? ಬಿಡು ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಅಂದರೂ ರಾಕೇಶ್ ಅವರೇ, ಸ್ವಲ್ಪ ಹುಷಾರಾಗಿರಿ. ನಾನು ಹೇಳಿದ್ನಲ್ಲ, ಅವನೊಂಥರ ರೌಡಿ, ತುಂಬ ಕುಡಿತಾನೆ. ನನ್ನಿಂದ ಸುಮ್ಮನೆ ನಿಮ್ಗೆ ಹೆಚ್ಚು ಕಮ್ಮಿ ಆಗಬಾರ್ದು. ನೀವು ಹೇಗೋ ಇನ್ನೊಂದು ವಾರ ಇರ್ತೀರಲ್ವಾ, ಒಂದು ವಾರ ಹುಷಾರಾಗಿದ್ಬಿಟ್ಟು ಹುಷಾರಾಗಿ ಹೊರಟ್ಬಿಡಿ. ಆಮೇಲೆ ಏನು ಮಾಡ್ತೀಯಾ? ನಾನು ಹೋದ ಮೇಲೆ ನಿನ್ನ ಲವ್ವರ್ ಎಲ್ಲಿ ಅಂತ ಅವ್ನು ಕೇಳಿದ್ರೆ? ಅಯ್ಯೋ, ಆಮೇಲೆ ಏನೋ ಒಂದು ಹೇಳ್ತೀನಿ, ಅವರಿಲ್ಲ ಬೇರೆ ಊರಲ್ಲಿದ್ದಾರೆ ಅಂತ. ನೀವು ಮೊದಲು ಹುಷಾರಾಗಿದ್ದು ಹುಷಾರಾಗಿ ಇಲ್ಲಿಂದ ಹೋಗಿ. ನನ್ನಿಂದ ನಿಮಗೆ ತೊಂದರೆ ಆಗಬಾರ್ದಷ್ಟೆ. ಸರಿ, ನನಗೇನು ತೊಂದರೆ ಆಗೋದಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನಾನೇನೋ ನಿಮ್ಮ ಅತ್ತೆ ಮಗನ ಥರ ಮುಟ್ಟಾಳ ಅಲ್ಲ. ನನ್ನ ಸವಾಸಕ್ಕೆ ಬಂದರೆ 2 ಕೊಟ್ಟು ಕಳಿಸ್ತೀನಿ ಅವನಿಗೆ. ಹೌದಾ? ಹಾಗಿದ್ರೆ ತುಂಬ ಸ್ಟ್ರಾಂಗ್ ಇದ್ದೀರಾ ಅಂತ ಹೇಳಿ. ಹೌದು, ಮತ್ತೆ ಕರಾಟೆಗೆಲ್ಲ ಹೋಗಿದ್ದೀನಿ ಗೊತ್ತಾ ನಾನು. ಹೌದಾ? ಮತ್ತೆ ಇನ್ನೇನೇನು ಕಲ್ತಿದ್ದೀರಾ? ಬೇರೆ ಏನಿಲ್ಲಪ್ಪ, ಕರಾಟೆಗೆ ಹೋಗಿದ್ದೀನಿ, ಡ್ರಾಯಿಂಗ್ ಕ್ಲಾಸಿಗೆ ಹೋಗಿದ್ದೀನಿ, ಮ್ಯೂಸಿಕ್ ಕ್ಲಾಸಿಗೆ ಹೋಗಿದ್ದೀನಿ. ಹೌದಾ? ಅಷ್ಟೊಂದೆಲ್ಲ ಕಲ್ತಿದ್ದೀರಾ? ನಮ್ಮಮ್ಮಂಗೆ ಇದ್ರ ಬಗ್ಗೆ ಎಲ್ಲ ತುಂಬ ಆಸಕ್ತಿ. ನನ್ನನ್ನು ಇದಕ್ಕೆಲ್ಲ ಕಳಿಸಿದ್ದಾರೆ. ಒಳ್ಳೇದಾಯ್ತು ಬಿಡಿ. ನಾನು ಈ ವಿಷಯ ನಿಮ್ಗೆ ಹೇಗಪ್ಪ ಹೇಳೋದು, ಗಾಬರಿ ಆಗ್ಬಿಡ್ತೀರೇನೋ, ಆಮೇಲೆ ನನ್ನ ಮೇಲೆ ಬೇಜಾರು ಮಾಡ್ಕೋತೀರೇನೋ ಅಂತ ಅಂದ್ಕೊಂಡಿದ್ದೆ.
ಆದರೆ ನೀವು ಇಷ್ಟು ಈಸಿಯಾಗಿ ತಗೋತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ರಾಕೇಶ್ ಅವರೇ. ಅದರಲ್ಲಿ ಏನಿದೆ ಲಕ್ಷ್ಮಿ, ನಾನು ಏನು ಬೇಜಾರು ಮಾಡ್ಕೊಂಡಿಲ್ಲ. ಸರಿ ಬಾ ಹೋಗೋಣ. ಸರಿ ಸರಿ ಬನ್ನಿ ಹೋಗೋಣ. ಫ್ರೆಂಡ್ಸ್, ನಾನು ನಿಮ್ಮ ಲಕ್ಷ್ಮಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ತುಂಬ ಜನಕ್ಕೆ ನಮ್ಮ ವೀಡಿಯೋಸ್ ತಲುಪುತ್ತೆ. ಆದಷ್ಟು ಬೇಗ ನಮ್ಮ ಚಾನಲಲ್ಲಿ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಹಾಗೆ ಈ ಕತೆ ಹೇಗಿದೆ ಅನ್ನೋದನ್ನು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗೆ ಇವತ್ತು ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಬರ್ತಾನೆ ಇರುತ್ತೆ. ಎಷ್ಟು ವಿಡಿಯೋ ಹಾಕ್ತೀನೋ ಅಂತ ನನಗೆ ಗೊತ್ತಿಲ್ಲ. ಒಟ್ಟು ನೈಟ್ವರೆಗೂ ವಿಡಿಯೋ ಬರ್ತಾ ಇರುತ್ತೆ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.